ಕ್ಯಾನ್ಸರ್ ಇರೋರು ಸಹ ಧ್ಯಾನ ರೆಗ್ಯುಲರ್ ಆಗಿ ಇಂಟೆನ್ಸ್ ಆಗಿ ಅಂದರೆ ಅಷ್ಟೇ ತೀವ್ರವಾಗಿ ಅವರು ಸಾಧನೆ ಮಾಡಿದ್ದಕ್ಕೆ ಅದೆಲ್ಲವೂ ಸಹ ಗುಣ ಆಗಿದೆ. ಸಾಕಷ್ಟು ಎಕ್ಸಾಂಪಲ್ಸ್, ಎಕ್ಸ್ಪೆರಿಮೆಂಟ್ಸ್ ಬೇಕಾದಷ್ಟು ನಾವು ಹೇಳ್ಬೋದು. ನೀವು ಈ ತರ ಮಾತಾಡೋದು ಧ್ಯಾನಕ್ಕಿಂತ ಪೂರ್ವದಲ್ಲಿ ಇತ್ತ ಹಿಂಗ್ ಮಾತಾಡೋದು ಅಥವಾ ಇಲ್ಲ ಧ್ಯಾನ ಸ್ಟಾರ್ಟ್ ಇಲ್ಲ ಆದ್ಮೇಲೆ ಸರ್, ಫ್ಲೂಯೆನ್ಸಿ ನನಗೆ ಇದು ಒಂದು ನಿಜವಾದ, ಯಾಕಂದ್ರೆ ನನಗೆ ಮಾತಾಡುವಾಗಲೇ ಭಯ, ಯಾರಾದ್ರೂ ನೋಡಿದ್ರೇನೆ ಭಯ. ಪರಿಚಯದವ್ರ ಹತ್ರ ಮಾತಾಡೋ ಒಳಗಡೆನೆ ಕಳವಳ, ನಿರುತ್ಸಾಹ ಜಾಸ್ತಿ ಇತ್ತು. ಇವಾಗ ಎಲ್ಲ ಹೋದ್ರೆ ಹೇಳ್ತಾರೆ 7 hours ನಾವು ಇದಕ್ಕೆ ಹೋಗ್ತಿದ್ವಿ, ಕುಣಿತ ಭಜನೆಗೆ ಹೋಗ್ತಿದ್ವಿ ಸರ್. ಅಷ್ಟು 7 hours ನಾವು ಕುಣಿದಿದ್ರು ನನ್ನ ಕ್ಲಾಸ್ ನನ್ನ ಸಂಗಡಿಗರು ಹೇಳೋದು, ಎಷ್ಟು ಎನರ್ಜಿ ಆಗಿರ್ತೀಯ ನೀನ್ ಗ್ರೂಪಲ್ಲಿ ಇದ್ರೇನೆ ಒಂದು ಎನರ್ಜಿ ಅಂತ ಅವರೇ ನನ್ಗೆ ಹೇಳೋದು. ಅದು ಒಂದು ನನಗೆ ತುಂಬಾ ಖುಷಿ. ಮೇಡಮ್, ಇದು ಜ್ವಲಂತ ಉದಾಹರಣೆ ಅಲ್ವಾ ಇದು? ಸರ್ ನಮಸ್ತೆ. ಧ್ಯಾನದ ಕುರಿತಾಗಿ ನೀವು ಎಲ್ಲ ಶಾಲೆಗಳಿಗೂ ಹೋಗಿ ಅಲ್ಲಿ ಅದರ ಅರಿವು ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ರಿ. ಪಿರಾಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್, ಕೆಬ್ಬೆದೊಡ್ಡಿ ಗ್ರಾಮ, ಹಾರೋಹಳ್ಳಿ, ಕನಕಪುರದಿಂದ ತಾವು ಬಂದಿದ್ರಿ ಅಲ್ವಾ ಸರ್? ಸರ್, ಧ್ಯಾನದ ಕುರಿತಾಗಿ ಒಂದಷ್ಟು ಮಾತಾಡುವ, ನಮ್ಮ ವೀಕ್ಷಕರಿಗೆ ಒಂದಷ್ಟು ಮಾಹಿತಿ ಕೊಡುವಂಥ ಕೆಲಸ ಮಾಡೋಣ. ಸರ್, ಮೊದಲು ತಮ್ಮ ಪರಿಚಯ. ನನ್ನ ಹೆಸರು ಕೃಷ್ಣಪ್ಪ. ನಾನು ಮೂಲತಃ ರಾಮನಗರ ವಾಸಿ. ನನ್ನ ಕರ್ಮಭೂಮಿ ಬಂದು ಬಳ್ಳಾರಿ ಪೊಲೀಸ್ ಇಲಾಖೆಯಲ್ಲಿ ನಾನು 33.5 ವರ್ಷ ಸರ್ವಿಸ್ ಮಾಡಿ ನಾನು ಆ್ಯಸ್ ಎ ASI ಆಗಿ ರಿಟೈರ್ಡ್ ಆದೆ. ಈ ಆನಾಪಾನಸತಿ ಧ್ಯಾನ ಏನಿದೆ ಇದು ಭಾಳ ಸರಳವಾಗಿದೆ, ಸುಲಭವಾಗಿದೆ. ಒಬ್ಬ ಕೊನೆಯ ಮನುಷ್ಯನೂ ಸಹ ಮಾಡ್ಬೋದಾಗಿದೆ. ಇದು ಎಲ್ಲಿ ಬೇಕಾದರೂ ಮಾಡ್ಬೋದು, ಯಾವಾಗ ಬೇಕಾದರೂ ಮಾಡ್ಬೋದು. ಈ ಧ್ಯಾನ ಅತ್ಯಂತ ಸರಳವಾಗಿ ಸುಲಭವಾಗಿರೋದು. ಮತ್ತು ಇನ್ಯಾವ ಸೊಸೈಟಿನೂ ಇದನ್ನು ಪ್ರಚುರಪಡಿಸಿಲ್ಲ. ಮೇಡಮ್, ತಮ್ಮ ಹೆಸರು? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದಿವ್ಯಶ್ರೀ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ಬೈ ಪ್ರೊಫೆಷನ್ ನಾನು ಇಂಟೀರಿಯರ್ ಡಿಸೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದೇ ರೀತಿ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ಸಲ್ಲಿ ಕಳೆದ 12 ವರ್ಷಗಳಿಂದ ಧ್ಯಾನವನ್ನು ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತಾ ಇದ್ದೀವಿ. ಆ್ಯಂಡ್ ಅದೇ ರೀತಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಚನ್ನಪಟ್ಟಣ ಇದೆ, ಅಲ್ಲಿ ಸರ್ ಅವರು ಕ್ಲಾಸನ್ನು ಅರೇಂಜ್ ಮಾಡಿದರು. ಹೆಚ್ಚು ಕಡಿಮೆ 1,500 ಪೊಲೀಸರಿಗೆ, ಅಂದರೆ ಅವ್ರಿಗೆ ಉದ್ಯೋಗ ಬರೋಕ್ಕೂ ಮುಂಚೆ ಒಂದು 9 months ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ತುಂಬ ಅವಶ್ಯಕತೆ ಇದೆ. ಹೌದು. ಆ ಒಂದು ಪೀರಿಯಡಲ್ಲಿ ಕ್ಲಾಸಸನ್ನು ಅವ್ರಿಗೆ 10 days ಕ್ಲಾಸನ್ನು ಬೆಳಗ್ಗೆ 7 to 8:30 ಹಂಗೆ ನಮಗೆ ಟೈಮ್ ಸ್ಲಾಟನ್ನು ಕೊಟ್ಟಿದ್ದರು. ಆವಾಗ ಸಹ ನಾವು ಹೋಗಿ ಕ್ಲಾಸಸನ್ನು ಮಾಡಿದ್ದೀವಿ. ಮತ್ತು ಸಚಿವಾಲಯದ ತರಬೇತಿ ಸಂಸ್ಥೆ ಇದೆ ಇಲ್ಲಿ ಬೆಂಗಳೂರಲ್ಲಿ, ವಿಧಾನಸೌಧದ ಆಪೋಸಿಟ್. ಅಲ್ಲೂ ಲಾಸ್ಟ್ 1 year ಮೆಡಿಟೇಷನ್ ಕ್ಲಾಸ್ ಸಚಿವಾಲಯದ ಎಂಪ್ಲಾಯೀಸ್ ಸಿಬ್ಬಂದಿಯವರು ಇರ್ತಾರಲ್ಲ, ಅವ್ರಿಗೂ ಹೋಗಿ ಪ್ರತಿ ತಿಂಗಳು ಕ್ಲಾಸಸ್ ಮಾಡ್ತಾ ಇದ್ವಿ. ಎವ್ರಿ ಬ್ಯಾಚ್ 50 ಇರ್ತಾರೆ ಮೆಂಬರ್ಸ್. ಇದು ಎಂಪ್ಲಾಯಿ ಮಾತ್ರನಾ ಅಥವಾ ಸಚಿವರಿಗೂ ರಾಜಕಾರಣಿಗಳಿಗೆ ಇನ್ನೂ ಅರೇಂಜ್ ಆಗಿಲ್ಲ. ಅಲ್ಲಿರೋ ಎಂಪ್ಲಾಯೀಸ್ 2,000 ಜನ ಎಂಪ್ಲಾಯೀಸ್ ಇದಾರಲ್ಲ, ಅವ್ರಿಗೆ ಕ್ಲಾಸಸ್ ಅವರ ಸಬ್ಜೆಕ್ಟ್ ಇರುತ್ತೆ, ಸಬ್ಜೆಕ್ಟ್ ಓರಿಯೆಂಟೆಡ್ 1 week ಕ್ಲಾಸ್ ಇರುತ್ತೆ. ಅದರಲ್ಲಿ ನಮಗೆ 1 day 10:30 to 1:30 ಅವಕಾಶ ಕೊಟ್ಟಿರ್ತಾರೆ. ಸೊ ಲಾಸ್ಟ್ ನವೆಂಬರಿಂದ ಇಲ್ಲಿವರೆಗೂ ಅದು ಸತತವಾಗಿ ನಡೀತಾ ಇದೆ. ಆ್ಯಂಡ್ ಅದೇ ರೀತಿ ಕಳೆದ 12 ವರ್ಷಗಳಿಂದ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಅಲ್ಲಿ ಮೆಡಿಟೇಷನ್ ಟ್ರೈನಿಂಗ್ ಎಲ್ಲ ಸ್ಟೂಡೆಂಟ್ಸ್ಗೂ ಉಚಿತವಾಗಿ ಹೇಳ್ಕೊಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ಈಗಿರೋ ಒಂದು ಜೀವನದಲ್ಲಿ ಧ್ಯಾನ ಅನ್ನೋದು ಅವ್ರಿಗೆ ತುಂಬ ಅವಶ್ಯಕತೆ ಇದೆ. ಅವರ ನೆನಪಿನ ಶಕ್ತಿ, ಏಕಾಗ್ರತೆ, ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ, ಸಂಪೂರ್ಣವಾದ ಆರೋಗ್ಯ, ಪಾಸಿಟಿವ್ ಥಿಂಕಿಂಗ್ ಆ್ಯಟಿಟ್ಯೂಡ್ ಇರ್ಬೋದು, ಯಾವುದೇ ಭಯ, ಒತ್ತಡ, ಟೆನ್ಷನ್ನಿಂದ ನಿವಾರಣೆ, ಒಳ್ಳೆ ಕ್ವಾಲಿಟೇಟಿವ್ ರಿಲೇಷನ್ಶಿಪ್ಪನ್ನು ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಬೋದು, ಅವರ ಗೋಲ್ಸನ್ನು, ಟಾರ್ಗೆಟ್ಸನ್ನು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಬೋದು ರೆಗ್ಯುಲರ್ ಮೆಡಿಟೇಷನ್ ಪ್ರಾಕ್ಟೀಸಿಂದ. ಆನಾಪಾನಸತಿ ಧ್ಯಾನ ಅಂತ. ಆನಾ ಅಂದರೆ ಉಚ್ಛ್ವಾಸ, ಅಪಾನ ಅಂದರೆ ನಿಶ್ವಾಸ, ಸತಿ ಅಂದರೆ ಅದ್ರ ಜೊತೆಗಿರೋದು. ಗೌತಮ ಬುದ್ಧ 2500 ವರ್ಷದ ಹಿಂದೆ ಇದ್ದಾಗ ಆಗ ಪಾಳಿ ಭಾಷೆ ಅಂತ ಇತ್ತು. ಆ ಒಂದು ಸಮಯದಲ್ಲಿ ಆನಾಪಾನಸತಿ ಅನ್ನೋದು ಪಾಳಿಯ ಒಂದು ವರ್ಡ್. ಸೊ ಅದನ್ನು ಈಗ ನಾವು ಶ್ವಾಸದ ಮೇಲೆ ಗಮನ, ಅಂದರೆ ನಮ್ಮ ಸಹಜವಾದ ಉಚ್ಛ್ವಾಸ ನಿಶ್ವಾಸವನ್ನು ಗಮನಿಸೋದೇ ಆನಾಪಾನಸತಿ ಧ್ಯಾನ. ಯಾರು ಬೇಕಾದರೂ ಮಾಡ್ಬೋದು, ಎಲ್ಲಿ ಬೇಕಾದರೂ ಮಾಡ್ಬೋದು. ಪ್ರತಿಯೊಬ್ಬರು ಮಾಡೋದ್ರಿಂದ ಅವ್ರಿಗೆ ಸಹ ತುಂಬ ಅನುಕೂಲ ಆಗುತ್ತೆ. ಆರೋಗ್ಯ ಇರ್ಬೋದು, ಮಾನಸಿಕ ಶಾಂತಿ ಇರ್ಬೋದು, ಆ್ಯಂಡ್ ದೈಹಿಕವಾದ ಬಲ ಇರ್ಬೋದು. ಚಿಕ್ಕ ವಯಸ್ಸಿನಿಂದ ಪ್ರತಿಯೊಬ್ಬರು ಮಾಡೋದ್ರಿಂದ ಅವ್ರಿಗೆ 100% ಎಲ್ಲರಿಗೂ ಸಹ ತುಂಬ ಉಪಯೋಗ ಆಗುತ್ತೆ. ಸೊ ನಾವು ಕೇಳ್ಕೊಳ್ಳೋದೊಂದೇ, ಪ್ರತಿಯೊಬ್ಬರು ಧ್ಯಾನವನ್ನು ಅಭ್ಯಾಸ ಮಾಡಿ, ಆವಾಗ ಯಾವುದೇ ರೀತಿಯಾದಂತಹ ಒಂದು ಗೊಂದಲಗಳು, ಮಾನಸಿಕವಾದ ತೊಂದರೆ ಏನೇ ಇದ್ದರೂ ಸಹ ಎಲ್ಲದರಿಂದನೂ
ಕಂಪ್ಲೀಟಾಗಿ ಅವ್ರಿಗೆ ಒಳಗಡೆಯಿಂದ ಆನ್ಸರ್ ಬರುತ್ತೆ, ಹೇಗೆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋಬೋದು, ಪರ್ಸೆಪ್ಷನ್ ಚೇಂಜ್ ಆಗುತ್ತೆ, ಸಿಚುಯೇಷನನ್ನು ನೋಡೋ ದೃಷ್ಟಿಕೋನ ಚೇಂಜ್ ಆಗುತ್ತೆ. ಆಗ ಎಲ್ಲರೂ ಸಹ ನಾವು ಚೆನ್ನಾಗಿರೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಅದೇ ರೀತಿ ಸಸ್ಯ ಆಹಾರವನ್ನು ನಾವು ತಗೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ನಮ್ಮ ಮಾನವ ಒಂದು ಫಿಸಿಕಲ್ ಬಾಡಿ ಯಾವ ರೀತಿ ಡಿಸೈನ್ ಆಗಿದೆ ಅಂದರೆ ಕೇವಲ ಸಸ್ಯ ಆಹಾರ ತಗೊಳ್ಳೋದಕ್ಕೆ ಮಾತ್ರ. ಅದೇ ರೀತಿ ಪಿರಮಿಡ್ ಅನ್ನೋದು ಒಂದು ಅತ್ಯದ್ಭುತವಾದಂಥ ಕಾಸ್ಮಿಕ್ ಶಕ್ತಿಯನ್ನು, ಎನರ್ಜಿಯನ್ನು ರಿಸೀವ್ ಮಾಡ್ಕೊಳ್ತಾ ಇರುತ್ತೆ. ಧ್ಯಾನ ಜಗತ್, ಪಿರಮಿಡ್ ಜಗತ್, ಶಾಕಾಹಾರ ಜಗತ್ ನಿರ್ಮಾಣಕ್ಕೋಸ್ಕರವೇ ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅದು ಅವರ ಮುಖ್ಯ ಉದ್ದೇಶವಾಗಿತ್ತು. ಅದನ್ನು ಈಗ ನಾವು ಎಲ್ಲರೂ ಸಹ ಅದೇ ರೀತಿ ಅದನ್ನು ಮುಂದೆ ತಗೊಂಡು ಹೋಗ್ತಾ ಇದ್ದೀವಿ. ಸೊ ಇದೆಲ್ಲವೂ ಸಹ ನಿಸ್ವಾರ್ಥ ಸೇವೆ ಪ್ರತಿಯೊಬ್ಬರು ಮಾಡೋದು. ಅಂದರೆ ನಾವು ಮೆಡಿಟೇಷನ್ ಹೇಳ್ಕೊಟ್ರೆ ನಮಗೆ ಏನೋ ಒಂದು ರೀತಿಯಾದಂಥ ಆತ್ಮತೃಪ್ತಿ, ಸಂತೋಷ, ಅದು ಯಾರು ಏನು ಕೊಟ್ಟರೂ ಸಹ ನಮಗೆ ಅದು ಬರೋದಿಲ್ಲ. ಸೊ ನೀವು ನಿಮಗಾದ ನಿಮ್ಮ ರಿಲೇಟಿವ್ಸ್ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಹೇಳ್ಕೊಡೋದ್ರಿಂದ ಅವ್ರಿಗೂ ಸಹ ಎಲ್ಲರಿಗೂ ತುಂಬ ಹೆಲ್ಪ್ ಆಗುತ್ತೆ. ಈಗ ಹೊಸದಾಗಿ ಧ್ಯಾನ ಸ್ಟಾರ್ಟ್ ಮಾಡಬೇಕಂತ ಇರ್ತಾರೆ, ಅವ್ರು ಯಾವ ರೀತಿ ಇದನ್ನು ಪ್ರಾರಂಭ ಮಾಡ್ಬೋದು? ಏನಿಲ್ಲ, ಇದು ತುಂಬ ಅಂದರೆ ತುಂಬ ಸರಳ, ತುಂಬ ಸುಲಭ. ಕೈಗಳನ್ನು ಲಾಕ್ ಮಾಡ್ಕೋಬೇಕು. ಚೇರ್ ಮೇಲೆ ಕೂತ್ಕೊಂಡ್ರೆ ಕಾಲುಗಳನ್ನು ಕ್ರಾಸ್ ಮಾಡ್ಕೋಬೇಕು. ಕೆಳಗಡೆ ಕೂತ್ಕೊಂಡ್ರೆ ಚಕಲ್ಮಟ್ಲು ಹಾಕೊಂಡು ನಾವು ಊಟಕ್ಕೆ ಕೂರ್ತೀವಲ್ಲ, ಅದೇ ರೀತಿ ಸುಖಸ್ಥಿರ ಆಸನದಲ್ಲಿ ಕೂರಬೇಕು. ನೇರವಾಗೇ ಕೂರಬೇಕು ಅಂತ ಏನಿಲ್ಲ. ಚೇರ್ ಮೇಲೆ ಕೂತ್ಕೊಂಡ್ರೆ ಬ್ಯಾಕ್ ಸಪೋರ್ಟ್ ತಗೋಬೋದು. ಹಿಂದ್ಗಡೆ ಬ್ಯಾಕ್ ಸಪೋರ್ಟ್ ತಗೊಂಡು ಕೂತ್ಕೊಳ್ಬೋದು. ಕಣ್ಣನ್ನು ಮುಚ್ಕೊಂಡು ನಮ್ಮ ಸಹಜವಾದ ಸ್ವಾಭಾವಿಕವಾದ ಉಸಿರಾಟವನ್ನಷ್ಟೇ ಗಮನಿಸಬೇಕು. ಈಗ ನೀವೆಲ್ಲರೂ ಮಾತುಗಳನ್ನು ಕೇಳಿಸ್ಕೊತಾ ಉಸಿರಾಡ್ತಾ ಇದ್ದೀರಾ. ಅದೇ ಸಹಜವಾದ ಉಸಿರಾಟವನ್ನು ಹೇಗೆ ನಾವು ತಗೊಳ್ತಾ ಇದ್ದೀವಿ, ಹೇಗೆ ಬಿಡ್ತಾ ಇದ್ದೀವಿ, ಹೇಗೆ ತಗೋತಾ ಇದ್ದೀವಿ, ಹೇಗೆ ಬಿಡ್ತಾ ಇದ್ದೀವಿ ಅಂತ ಕೈ ಕ್ರಾಸ್ ಲಾಕ್ ಮಾಡಿಕೊಂಡು ಗಮನಿಸಬೇಕು. ಆ ರೀತಿ ಗಮನಿಸ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಒಂದು ಫೈನ್ ಟೈಮ್ ಆಲೋಚನಾ ರಹಿತ ಸ್ಥಿತಿಯನ್ನು ರೀಚ್ ಆಗ್ತೀವಿ. ಸ್ಟಾರ್ಟಿಂಗ್ ನಾವು ಕಣ್ಣು ಮುಚ್ಕೊಂಡಾಗ ಆಲೋಚನೆಗಳು ಬರುತ್ತೆ. ಅಂದರೆ ಮನೆ ಬಗ್ಗೆ ಇರ್ಬೋದು, ಅಥವಾ ವಿದ್ಯಾರ್ಥಿಗಳಿಗೆ ಓದಿನ ಬಗ್ಗೆ ಇರ್ಬೋದು, ಪಾಸ್ಟ್ ಆ್ಯಂಡ್ ಫ್ಯೂಚರ್ ಏನೇನೋ ಆಲೋಚನೆ ಬರ್ತಾ ಇರುತ್ತೆ. ಯಾವುದೇ ಆಲೋಚನೆ ಬಂದರೂ ಅದನ್ನು ಅಲ್ಲಿಂದಲ್ಲೇ ಕಟ್ ಮಾಡ್ತಾ ಕೇವಲ ನಮ್ಮ ಗಮನ ನಮ್ಮ ಉಸಿರಾಟದ ಕಡೆ ಇರಬೇಕು ಅಷ್ಟೇ. ಆ ರೀತಿ ಉಸಿರಾಟವನ್ನು ಅಬ್ಸರ್ವ್ ಮಾಡ್ತಾ ಇದ್ದಾಗ ಇಲ್ಲಿ ನಮಗೆಲ್ಲರಿಗೂ ಸಹ ಕಾಸ್ಮಿಕ್ ಚಾನಲ್ಸ್ ಅಂತ ಇರುತ್ತೆ. ಅಂದರೆ ಸಂಸ್ಕೃತದಲ್ಲಿ ಅದನ್ನು ಬ್ರಹ್ಮರಂಧ್ರ ಅಂತ ಕರಿತೀವಿ. ಅಲ್ಲಿಂದ ನಮ್ಮ ದೇಹದಲ್ಲಿ ಸರಿಸುಮಾರು 2,72,000 ನಾಡಿಗಳಿರುತ್ತೆ. ಪ್ರತಿಯೊಂದು ನಾಡಿಗೂ ನಮ್ಮ ಬ್ರೈನಲ್ಲಿರೋ ನ್ಯೂರಲ್ ನೆಟ್ವರ್ಕ್ ಎಲ್ಲದಕ್ಕೂ ನಾವು ವಿಶ್ವ ಪ್ರಾಣ ಶಕ್ತಿಯನ್ನು ತಗೊಂಡು ಸಾಕಷ್ಟು ಲಾಭಗಳನ್ನು, ಅವರವರ ವ್ಯಕ್ತಿತ್ವಕ್ಕೆ ಬೇಕಾದಂಥ ಎಲ್ಲ ಲಾಭಗಳನ್ನು ಅವರೇ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕೆಲವು ಇದು ಹಿಂದೂ ಧರ್ಮಕ್ಕೆ ಸೀಮಿತವಾದದ್ದು ಅನ್ನೋದಿರುತ್ತೆ, ಅವ್ರು ಇದನ್ನು ಯಾವ ರೀತಿ ರಿಸೀವ್ ಮಾಡ್ಕೋಬೋದು? ಸೃಷ್ಟಿಕರ್ತ ಒಬ್ಬನೇ. ಓಕೆ. ಇಲ್ಲಿ ಬೇರೆ ಬೇರೆ ಇಲ್ಲ. ಬೇರೆ ಬೇರೆ ಮುಸ್ಲಿಮ್ಸ್ಗೆ ಬೇರೆ ಸೃಷ್ಟಿಕರ್ತ ಇದ್ದಾನ, ಕ್ರಿಶ್ಚಿಯನ್ಸ್ಗೆ ಬೇರೆ ಸೃಷ್ಟಿಕರ್ತ ಇದ್ದಾನ? ಇಲ್ಲ. ಇಲ್ಲಿ ಮಾನವ ಧರ್ಮ ಒಂದೇ, ಸೃಷ್ಟಿಕರ್ತ ಒಬ್ಬನೇ. ಗಾಳಿ, ಬೆಳಕು, ನೀರು, ಬೆಂಕಿ, ಆಕಾಶ, ಭೂಮಿ ಬೇರೆ ಬೇರೆ ಇದೆಯಾ? ಇಲ್ಲ. ಎಲ್ಲರಿಗೂ ಇರೋದು ಒಂದೇ. ಮಾನವ ಅಂತ ತಕ್ಷಣ ಮಾನವ ಧರ್ಮ ಒಂದೇ. ಇಲ್ಲಿ ನಾವು ಹಲವಾರು ಹುಟ್ಟಿದ ಮೇಲೆ ಮಾಡ್ಕೊಂಡಿರೋ ಅಂಥ ಧರ್ಮಗಳು ಇವು, ಜಾತಿಗಳು. ಇಲ್ಲಿ ಜಾತಿ ಇಲ್ಲ, ಮತ ಇಲ್ಲ. ಪ್ರಕೃತಿಗೆ ಜಾತಿ ಇದೆಯಾ? ಗಾಳಿ ಬೆಳಕಿಗೆ ಜಾತಿ ಇದೆಯಾ? ನೀರಿಗೆ ಜಾತಿ ಇದೆಯಾ? ಬೆಂಕಿಗೆ ಜಾತಿ ಇದೆಯಾ? ಇಲ್ಲಿ ಇರೋದು ಒಂದೇ. ಇದನ್ನೆಲ್ಲ ಮಾಡ್ಕೊಂಡಿರೋದು, ಕ್ರಿಯೇಟ್ ಮಾಡ್ಕೊಂಡಿರೋದು ನಾವೇನೆ. ಅನಾರೋಗ್ಯ ಇರ್ತದೆ ಕೆಲವೊಬ್ಬರಿಗೆ. ಸೊ ಯಾವಾಗ ನಾವು ಧ್ಯಾನವನ್ನು ಅಭ್ಯಾಸ ಮಾಡ್ತಾ ಇರ್ತೀವೋ ಎಲ್ಲ ರೋಗಗಳಿಂದಲೂ ಸಹ ನಾವು ನಿವಾರಣೆಯನ್ನು ಪಡ್ಕೊಳ್ಬಹುದು. ಸಾಕಷ್ಟು ಜನ 3rd ಸ್ಟೇಜ್ 4th ಸ್ಟೇಜ್ ಕ್ಯಾನ್ಸರ್ ಇರೋರು ಸಹ ಧ್ಯಾನ ರೆಗ್ಯುಲರ್ ಆಗಿ ಇಂಟೆನ್ಸ್ ಆಗಿ, ಅಂದರೆ ಅಷ್ಟೇ ತೀವ್ರವಾಗಿ ಅವರು ಸಾಧನೆ ಮಾಡಿದ್ದಕ್ಕೆ ಅದು ಎಲ್ಲವೂ ಸಹ ಗುಣ ಆಗಿದೆ. ಸಾಕಷ್ಟು ಎಕ್ಸಾಂಪಲ್ಸ್, ಎಕ್ಸ್ಪೆರಿಮೆಂಟ್ಸ್ ಬೇಕಾದಷ್ಟು ನಾವು ಹೇಳ್ಬೋದು. ನಾನು ಕಳೆದ 22 ವರ್ಷ ಆಯಿತು ಧ್ಯಾನಕ್ಕೆ ಬಂದು. ಆವಾಗಿಂದ ಇವಾಗಿನವರೆಗೂ ಒಂದು ಔಷಧಿ ಮಾತ್ರೆ ಏನೂ ಸಹ ನಾನು ತಗೊಂಡಿಲ್ಲ. ಹಾಗಂತ ಜ್ವರ ಕೆಮ್ಮು ಬರದೇ ಇರುತ್ತಾ ಅಂದರೆ ಬರುತ್ತೆ. ಬಟ್ ನಾವು ಧ್ಯಾನ ಸಾಧನೆಯನ್ನು ಮಾಡ್ತಾನೆ ನಮ್ಮ ಇಮ್ಯುನಿಟಿ ಸಿಸ್ಟಮನ್ನು, ರೆಸಿಸ್ಟೆನ್ಸ್ ಪವರನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ರೋಗಗಳಿಗೂ ಒಂದೇ ಒಂದು ಮದ್ದು ಧ್ಯಾನ. BP, ಶುಗರ್, ಥೈರಾಯ್ಡ್ ಇವೆಲ್ಲ ನಾರ್ಮಲ್ ಸ್ಟೇಜಿಗೆ ಬರುತ್ತೆ ಧ್ಯಾನ ಮಾಡ್ತಾ ಧ್ಯಾನ ಮಾಡ್ತಾ ಇದ್ರೆ. ಇಲ್ಲಿ ಏನಾಗುತ್ತೆ, ಬಾಡಿಗೆ ನಾವು ಫುಲ್ಲು ರೆಸ್ಟ್ ಕೊಡ್ತೀವಿ. ಬಾಡಿಗೆ ಯಾವಾಗ ರೆಸ್ಟ್ ಕೊಡ್ತೀವೋ ಎಲ್ಲ ಅಂಗಾಂಗಗಳು ರೆಸ್ಟ್ ಆಗಿರ್ತವೆ.
ಕಾಸ್ಮಿಕ್ ಎನರ್ಜಿ ಡೈರೆಕ್ಟ್ ತಗೊಳ್ತಾ ಇದ್ದೀವಿ ಧ್ಯಾನ ಮಾಡಬೇಕಾದ್ರೆ. ಕಾಸ್ಮಿಕ್ ಎನರ್ಜಿ ಭಾಳ ಇಂಪಾರ್ಟೆಂಟ್. ಇದರಲ್ಲಿ ನಾವು ನಾಡಿಮಂಡಲ ಶುದ್ಧಿ ಆಗುತ್ತೆ. ನಾಡಿಮಂಡಲದಲ್ಲಿ ಏನೇ ಬ್ಲಾಕೇಜ್ ಇದ್ದರೂ ಓಪನ್ ಆಗ್ತಾ ಹೋಗುತ್ತೆ. ಹೆಚ್ಚೆಚ್ಚು ನಾವು ಕಾಸ್ಮಿಕ್ ಎನರ್ಜಿ ತಗೊಂಡ್ರೆ, ಈಗ ಹಿಮಾಲಯದಲ್ಲಿರೋ ಋಷಿ ಮುನಿಗಳಿಗೆ ಊಟ ಯಾರು ಸಪ್ಲೈ ಮಾಡ್ತಾರೆ? ಆಕ್ಸಿಜನ್ ಯಾರು ಸಪ್ಲೈ ಮಾಡ್ತಾರೆ? ಇದು ವರ್ಷಾನುಗಟ್ಟಲೆ ಅವರು ಉಪವಾಸ ಇರ್ತಾರೆ, ಫುಡ್ಡೇ ಇರೋದಿಲ್ಲ, ನೀರು ಇರೋದಿಲ್ಲ. ಅಂತ ಇದರಲ್ಲಿ ಅವರು ತಪಸ್ ಮಾಡಿಕೊಂಡು ಹಿಮಾಲಯದಲ್ಲಿ ಸಾಕಷ್ಟು ಜನ ನೂರಾರು ವರ್ಷದಿಂದ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ. ಆದರೆ ನಮ್ಮ ಕಣ್ಣಿಗೆ ಅವರು ಕಾಣ್ತಾ ಇಲ್ಲ. ಈಗ ಕುಂಭಮೇಳ ಆಗತ್ತೆ ನೆಕ್ಸ್ಟ್ 25ಕ್ಕೆ, 2025ಕ್ಕೆ ಕುಂಭಮೇಳ ಅಲಹಾಬಾದ್ನಲ್ಲಿ ನಡೆಯುತ್ತೆ. ಆ ಕುಂಭಮೇಳದಲ್ಲಿ ನೋಡಿ ಬಂದು ಲಕ್ಷಾಂತರ ಜನ ಬರ್ತಾರೆ. ಎಲ್ಲಿಂದ ಬರ್ತಾರೆ, ಹೇಗೆ ಬರ್ತಾರೆ? ಯಾವ ಬಸ್ ಇಲ್ಲ, ಯಾವ ರೈಲ್ ಇಲ್ಲ, ಯಾವ ಪ್ಲೇನಲ್ಲೂ ಇಲ್ಲ. ಹೇಗೆ ಬರುತ್ತಾರೆ? ಒಂದೇ 1 ಕಿಲೋಮೀಟರ್ ನಮ್ಗೆ ಕಾಣೋದವರು. ಮತ್ತೆ ಅವರು ನ್ಯಾನೋ ಮಾರ್ಗದಲ್ಲಿ ಹೋಗ್ತಾರೆ. ಸೂಕ್ಷ್ಮಾತಿ ಸೂಕ್ಷ್ಮ ಬಾಡಿನ ಮಾಡಿಕೊಂಡು ಹೋಗ್ಬಿಡ್ತಾರೆ. ಒಟ್ಟಿನಲ್ಲಿ ಧ್ಯಾನದಿಂದ ಯಾವ ಧ್ಯಾನದಿಂದ ಪವರ್ ಅನ್ನೋದನ್ನು ಹೇಳೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅಷ್ಟೊಂದು ಶಕ್ತಿ ಇದೆ ಧ್ಯಾನದಲ್ಲಿ. ಮನುಷ್ಯ ಏನು ಬೇಕಾದರೂ ಆಗ್ಬೋದು. ಮೇಡಮ್, ನಿಮ್ಗೊಂದು ಕ್ವಶನ್. ಈ ಧ್ಯಾನವನ್ನು ನಿಮ್ಮಿಬ್ಬರಿಗೂ ಕ್ವಶನ್ ಇದೆ, ಮತ್ತಷ್ಟು ಪಸರಿಸೋದು ಹೇಗೆ? ಮತ್ತಷ್ಟು ಈಗ ಎಷ್ಟೇ ಟ್ರೈ ಮಾಡಿದ್ರು, ನಿಮ್ಮಂಥವ್ರು ಎಷ್ಟೇ ಪ್ರಯತ್ನ ಪಟ್ಟರು, ಅದು ಪೂರ್ತಿಯಾಗಿ ಎಲ್ಲ ಕಡೆ ತಲುಪೋಕೆ ವಿಫಲ ಆಗಿದೆ ಅಲ್ವಾ ಮೇಡಮ್? ಆ ಸಲುವಾಗಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಎಲ್ಲರೂ ಮಾಡೋ ಥರ ಹಾಗೆ ಮಾಡೋದು ಹೇಗೆ? ಈಗ PMC ಕನ್ನಡ, PMC ಹಿಂದಿ, PMC ಇಂಗ್ಲೀಷು ಎಲ್ಲ ಭಾಷೆಯಲ್ಲೂ PMC ಬಂದಿದೆ. ಯೂಟ್ಯೂಬ್ ಚಾನೆಲ್ಸ್, ಓಕೆ. ಆಮೇಲೆ ನಮ್ಮದೇ ಆದಂಥ ಚಾನೆಲ್ಗಳು ಬಂದಿದೆ. ತೆಲುಗಿನಲ್ಲಿ ಚಾನಲ್ ಇದೆ, ಹಿಂದಿಯಲ್ಲಿ ಚಾನಲ್ ಬಂದಿದೆ. PMC ಪತ್ರಿಜಿ ಮೆಡಿಟೇಷನ್ ಚಾನಲ್. ಇದ್ರ ಮುಖಾಂತರ ನಾವು ಇಂಗ್ಲೀಷು, ಹಿಂದಿ, ಕನ್ನಡ, ಇಂಗ್ಲಿಷ್, ತಮಿಳು ಎಲ್ಲ ಭಾಷೆಯಲ್ಲೂ ಬರ್ತಾ ಇದೆ. ಮೆಡಿಟೇಷನ್ ಚಾನಲ್. ಅದಂತ ಇನ್ನೊಂದು ಚಿಕ್ಕದಾಗಿ ಒಂದು ಕ್ವಶನ್ ಕೇಳ್ತೀನಿ. ಭಟ್ಕಳದಲ್ಲಿ ಒಂದು ಪಿರಾಮಿಡ್ ಸಂಬಂಧಪಟ್ಟ ಧ್ಯಾನ ಮಾಡೋದಕ್ಕೋಸ್ಕರ ಎಲ್ಲ ಒಂದು ಕಡೆ ಆ ವ್ಯವಸ್ಥೆ ಆಗಿದೆ ಅಂತ ತಾವು ಹೇಳಿದ್ರಿ ಸೆಷನ್ ಅಲ್ಲಿ. ಯಾವ್ದದು, ಯಾವ ರೀತಿ ವ್ಯವಸ್ಥೆ, ಏನ್ ಕತೆ ಅದ್ರ ಬಗ್ಗೆ? ನಿಮ್ಮ ಹೆಸರು? ದೀಪಾ ಮೊಗೇರ್ ಅಂತ, ಭಟ್ಕಳ ಹೆರ್ತರ್ ನಿವಾಸಿ. 4 years ಬ್ಯಾಕ್ ಮಾನಸಿಕವಾಗಿ ಅಸ್ವಸ್ಥಳಾಗಿದ್ದೆ. ಹೌದು. ಅಂದ್ರೆ ಇಲ್ಲಿ ಬ್ರಹ್ಮಾವರದ ಉದ್ಯಾವರ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜ್ ಮೇಡಮ್ ಹತ್ರ ಭೇಟಿಯಾದೆ. ಸೈಕಾಟ್ರಿಸ್ಟ್ ಅವರು. ವಿಪರೀತ ನೆಗೆಟಿವ್ ಥಾಟ್ಸ್ ಭಾಳ ಬರ್ತಾ ಇತ್ತು ಸರ್. ಏನೇ ಮಾಡಿದ್ರು ನಾನು ರಿಮೂವ್ ಮಾಡ್ಬೇಕಂದ್ರು 1,000 ಪಟ್ಟು ಬರ್ತಾ ಇತ್ತು ಆಲೋಚನೆಗಳು. ಹಾಗೆ ಅವರು ಜಸ್ಟ್ ನೀವು ಧ್ಯಾನ ಮಾಡ್ಬೇಕು ಅಂತ ಅವಾಗಲೇ ನಂಗೆ ಗೊತ್ತಾಗಿರೋದು, ಧ್ಯಾನ ನಾವು ಮಾಡಬೇಕು ಅಂತ. ಹೀಗೆ ಮಾಡುವಾಗ ಅವರು ಮಾರ್ನಿಂಗ್ ರಿಲ್ಯಾಕ್ಸ್ ಅಂತ ಒಂದು ಆಡಿಯೋ ಕಳಿಸಿದ್ರು. ಅದನ್ನ ಕೇಳ್ತಾ ಧ್ಯಾನ, ಅದೇ ನನಗೆ ಅಷ್ಟು ತೃಪ್ತಿ ಕೊಟ್ಟಿಲ್ಲ. ಹೀಗಿರುವಾಗ ಮೊಬೈಲಲ್ಲಿ ಸರ್ಚ್ ಮಾಡ್ತಾ ಇರುವಾಗ ಯೂಟ್ಯೂಬಲ್ಲಿ ನನಗೆ PMC ಕನ್ನಡ ಚಾನಲ್ ಸಿಕ್ತು. ಅದರಲ್ಲಿ ಸ್ಪಿರಿಚುವಲ್ ರಿಯಾಲಿಟಿ ಅಂತ ಒಂದು ಧ್ಯಾನದ ಬಗ್ಗೆ ಸುವಿವರವಾಗಿ ಅರ್ಥಗರ್ಭಿತವಾಗಿ ಚೆನ್ನಾಗಿ ನಮ್ಮ ಗುರುಗಳು ಹೇಳಿದ್ದಾರೆ. ಆ ವಿಡಿಯೋ ನೋಡಿದಾಗ ನನಗೆ ಮಾಡಬೇಕು ಅನ್ಸೋದು ಒಳಗಡೆಯಿಂದ ಸ್ಟಾರ್ಟ್ ಆಯಿತು. ಅದನ್ನು ಮಾಡ್ತಾ ಇರುವಾಗ ಏನೋ ಮನಸ್ಸಿಗೆ ಉಲ್ಲಾಸ, ಏನೋ ನಾನು ಹೊಸದನ್ನು ಪಡ್ಕೊಂಡೆ ಅನ್ನೋ ಒಂದು ಖುಷಿ ಕೊಡ್ತು. ನಾನು ಅವಾಗಲೇ ತೀರ್ಮಾನ ಮಾಡಿದೆ, ಇದನ್ನು ನಾನು ಮಾಡಬೇಕು ಅಂತ. ಅದ್ರ ಬಗ್ಗೆ ಕೇಳ್ತಾ ಕೇಳ್ತಾ ಇನ್ನಷ್ಟು ನನಗೆ ಆಸಕ್ತಿ ಬಂತು. ಯಾಕಂದರೆ ನಾನು ಅದಕ್ಕೂ ಮೊದಲು ನಾನು ಸುಸೈಡ್ ಅಟೆಂಪ್ಟ್ ಮಾಡಬೇಕು ಅಂತ ಅಷ್ಟರವರೆಗೆ ಹೋಗಿದ್ದೆ. ಯಾಕಂದ್ರೆ ನಮ್ಮ ಅತ್ತೆ ಹತ್ರನೂ ನಾನು ಹೇಳ್ತಾ ಇದ್ದೆ, ನನಗೆ ಪ್ಯಾನ್ ನೋಡಿದರೆ ಬಳ್ಳಿ ಹಾಕ್ಕೊಡ್ಬೇಕು ಅನ್ಸುತ್ತೆ, ಪಾಯ್ಸನ್ ಕುಡಿಬೇಕು ಅನ್ಸುತ್ತೆ. ಒಂದು ದೋಸೆ ಮಾಡುವಷ್ಟು ನನಗೆ ಸಾಮರ್ಥ್ಯ ಇರಲಿಲ್ಲ ಸರ್. ಯಾವಾಗ ಈ ಆನಾಪಾನಸತಿ ಧ್ಯಾನ ಮಾಡ್ತಾ 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 4 hours 6 hours ಧ್ಯಾನ ಮಾಡ್ತಾ ಬಂದೆ, ಏನು ಆಲೋಚನೆಗಳು ಬರ್ತಾ ಇತ್ತು ನನಗೆ ಕಂಪ್ಲೀಟ್ ಇವತ್ತುವರೆಗೂ ನನಗೆ ಅದು ರಿಪೀಟ್ ಬಂದೇ ಇಲ್ಲ. ಆದ್ರೆ ನನಗೆ ಅದೇನಾದರೂ ಒಂದು ವೇಳೆ ನಾನು ಒಂದಿಷ್ಟು ಜನರ ವ್ಯಕ್ತಿಗಳನ್ನ ತುಂಬ ದ್ವೇಷ ಮಾಡ್ತಿದ್ದೆ. ಕೆಲವೊಬ್ರು ನೋಡಿದ್ರೆ ನನ್ನೊಳಗೆ ಒಂದು ಅಂಜಿಕೆ ಭಯ ಜಾಸ್ತಿ ಆಗ್ತಿತ್ತು. ಇವಾಗ ಅವ್ರು ನೋಡಿದ್ರೆ ಏನೋ ಆತ್ಮೀಯತೆ ಭಾವನೆ ನನಗೆ ಬರ್ತಾ ಇದೆ. ಅದನ್ನು ನಾನು ಧ್ಯಾನದಿಂದನೇ ಸಂಪಾದನೆ ಮಾಡ್ಕೊಂಡಿದ್ದೆ. ಮೊದಲೆಲ್ಲ ಮೆಂಟಲಿಯಾಗಿ ನಾನು ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು ಆ ಥರ ಯೋಚನೆ ಇವಾಗ ನಾನು ಇನ್ನರಿಂದನೇ ಬರುತ್ತೆ. ಓ ಅದಲ್ಲ, ನಂದು ಪರ್ಪಸ್ ಏನಿಲ್ಲಿ ಪ್ರೀತಿ ಅಂದರೆ ನನಗೆ ಧ್ಯಾನ ಜ್ಞಾನ ಕೊಟ್ಟಿದೆ. ಹೀಗಿರುವಾಗ ಕನಕಪುರದಲ್ಲಿ ಪಿರಾಮಿಡ್ ವ್ಯಾಲಿಗೆ ಹೋಗಿದ್ದೆ. ಅಲ್ಲಿ ನನ್ನ ಯಜಮಾನ ನಾನು 5 ನಿಮಿಷ ಧ್ಯಾನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಳಗೋದವರು. ಅವ್ರಿಗೆ ಗೊತ್ತಿಲ್ಲದೇ 2 hours ಧ್ಯಾನ ಮಾಡಿದ್ದಾರೆ. ಕಿಂಗ್ ಚೇಂಬರ್ ಅಂತ ಇದೆ ಅಲ್ಲಿ. ಬೇಗ ನಾವು ಪೀಸ್ ಆಫ್
ಮೈಂಡಲ್ಲಿ ಇರ್ತಿದೆ. ಅದಕ್ಕೆ ಬಂದು ಅವ್ರಿಗೆ ಗೊತ್ತಿಲ್ಲ. ನಾವೊಂದು ಮನೆ ಮಾಡೋ ಪ್ಲಾನ್ ಇತ್ತು ಸರ್. ನಾವು ಮಾಡಿದ್ರೆ ಮನೆ ಮೇಲೆ ಮಾಡೋಣ ಅಂತ ಅವ್ರದ್ದು ಒಂದು ಹೇಳ್ಬಿಟ್ಟು, ಅವಾಗ ನನಗೂ ಅನ್ಸೋದು ನಾವೆಲ್ಲ ಇಷ್ಟು ದೂರ ಬರಬೇಕು. ಆದರೆ ನನಗೆ ಒಂದು ಚಿಕ್ಕ ವಯಸ್ಸಿಂದನೇ ನಾನು ಏನಾದರೂ ಒಂದು ಕೊಡಬೇಕು ಈ ಲೋಕಕ್ಕೆ ಅನ್ನೋದೊಂದು ಚಿಕ್ಕ ವಯಸ್ಸಿಂದನೇ ಇತ್ತು. ಬಟ್ ನಾನು ಏನು ಕೊಡಬೇಕು ಅನ್ನೋದು ನನಗೆ ಡಿಸೈಡ್ ಇಲ್ಲ ಆಗಿತ್ತು. ಈಗ ಒಂದು ಖುಷಿ ಇದೆ, ನಾನೊಂದು ಪಿರಾಮಿಡ್ ಮಾಡಿದ್ದೇನೆ. ಐ ಆಮ್ ಪಿರಾಮಿಡ್ ಮಾಸ್ಟರ್. ನೀವು ಈ ತರ ಮಾತಾಡೋದು ಧ್ಯಾನಕ್ಕಿಂತ ಪೂರ್ವದಲ್ಲಿ ಇತ್ತ ಹಿಂಗ್ ಮಾತಾಡೋದು ಅಥವಾ ಇಲ್ಲ ಫ್ಲೂಯೆನ್ಸಿ? ನನಗೆ ಇದು ಒಂದು ನಿಜವಾದ, ಯಾಕಂದ್ರೆ ನನಗೆ ಮಾತಾಡುವಾಗಲೇ ಭಯ. ಯಾರಾದರೂ ನೋಡಿದ್ರೇನೆ ಭಯ. ಪರಿಚಯದವ್ರ ಹತ್ರ ಮಾತಾಡೋ ಒಳಗಡೆನೆ ಕಳವಳ, ನಿರುತ್ಸಾಹ ಜಾಸ್ತಿ ಇತ್ತು. ಇವಾಗ ಎಲ್ಲ ಹೋದ್ರೆ ಹೇಳ್ತಾರೆ 7 hours ನಾವು ಇದಕ್ಕೆ ಹೋಗ್ತಿದ್ವಿ, ಕುಣಿತ ಭಜನೆಗೆ ಹೋಗ್ತಿದ್ವಿ ಸರ್. ಅಷ್ಟು 7 hours ನಾವು ಕುಣಿದಿದ್ರು. ನನ್ನ ಕ್ಲಾಸ್ ನನ್ನ ಸಂಗಡಿಗರು ಹೇಳೋದು, ಎಷ್ಟು ಎನರ್ಜಿ ಆಗಿರ್ತೀಯ ನೀನ್ ಗ್ರೂಪಲ್ಲಿ ಇದ್ರೇನೆ ಒಂದು ಎನರ್ಜಿ ಅಂತ ಅವರೇ ನನ್ಗೆ ಹೇಳೋದು. ಅದು ಒಂದು ನನಗೆ ತುಂಬಾ ಖುಷಿ. ಮೇಡಮ್, ಇದು ಜ್ವಲಂತ ಉದಾಹರಣೆ ಅಲ್ವಾ? ಇದು ಜ್ವಲಂತ ಉದಾಹರಣೆ ಅಲ್ವಾ? ಇದು ತೆಂಗನಹಳ್ಳಿ ಕ್ರಾಸ್ ಅಲ್ಲಿ ಹೆರ್ತಾರ್ ಅಂತ ಬರುತ್ತೆ ಸರ್. ಅಲ್ಲಿಂದ ಒಂದು 5 ನಿಮಿಷ ದಾರಿ ನಡ್ಕೊಂಡು ಬಂದ್ರೆ. ಮೇಡಮ್, ಊಟದ ಸಮಯ ಆಗಿತ್ತು. ಇಷ್ಟೊತ್ತು ನಮಗೆ ಕೊಟ್ಟಿದ್ದಕ್ಕೆ ನೀವು ತುಂಬಾ ವ್ಯಾಲ್ಯೂಯಬಲ್ ಸಮಯ ಇದು. ತುಂಬಾ ಧನ್ಯವಾದ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ರಿ. ತಮ್ಗೆಲ್ಲರಿಗೂ ತುಂಬಾ ಸಹ ಧನ್ಯವಾದ. ನಮ್ಮ ಕಡೆಯಿಂದ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಕಡೆಯಿಂದ ತುಂಬಾ ನಮಗೂ ಸರ್, ಹಿರಿಯವರು ಸರ್. ನಮ್ಗೆ ಊಟ ಬೇಕಾಗಿಲ್ಲ ಸರ್. ಇಂಥದ್ದೊಂದು ನೀವೇ ಕೇಳಿದ್ರಿ ಪ್ರಚಾರ ಹೇಗಾಗತ್ತೆ ಅಂತ. ನೀವೆಲ್ಲ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದೀರಾ. ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು.